ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಇಷ್ಟು ದಿನ ನಾವು iOS ಇಂದ ಆ್ಯಂಡ್ರಾಯ್ಡಿಗೆ ಸ್ವಿಚ್ ಮಾಡಬೇಕಾದ್ರೆ ಅಥವಾ ಆ್ಯಂಡ್ರಾಯ್ಡಿಂದ ಐಫೋನಿಗೆ ಸ್ವಿಚ್ ಮಾಡಬೇಕಾದ್ರೆ ವಾಟ್ಸಾಪ್ ಡಾಟಾವನ್ನು, ವಾಟ್ಸಾಪ್ ಚಾಟನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ದೊಡ್ಡ ತಲೆನೋವು ವಿಷಯ ಆಗಿರ್ತಿತ್ತು. ಸೊ ಇದೀಗ ವಾಟ್ಸಾಪ್ ಅವರು ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಐಫೋನಿಂದ ಆ್ಯಂಡ್ರಾಯ್ಡ್ಗೆ ಅಥವಾ ಆ್ಯಂಡ್ರಾಯ್ಡಿಂದ ಐಫೋನ್ಗೆ ತುಂಬ ಈಸಿಯಾಗಿ ಚಾಟ್ ಟ್ರಾನ್ಸ್ಫರ್ನ, ಮೈಗ್ರೇಷನ್ನ ಮಾಡ್ಕೊಬೋದು. ಬೆಂಕಿ ಫೀಚರ್, ಹೆವಿ ಜನರಿಗೆ ಹೆವಿ ಯೂಸ್ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟಾಟಾದವರು ನಮ್ಮ ಭಾರತದಲ್ಲಿ ಏನು ವಿವೋ ಬಿಸ್ನೆಸ್ ಇದೆ ಅದರ ಮೆಜಾರಿಟಿ ಸ್ಟೇಕನ್ನು ಪರ್ಚೇಸ್ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರಂತೆ. ಸೊ ನೆಕ್ಸ್ಟಿಂದ ಇನ್ ಕೇಸ್ ಇದು ಎಲ್ಲ ಓಕೆ ಆಗಿ ಅಕ್ವೈರ್ ಮಾಡಿಕೊಂಡ್ರು ಟಾಟಾದವರು ಅಂತ ಅಂದರೆ, ವಿವೋದು ಬಿಸ್ನೆಸ್ ಅರ್ಧ ಟಾಟಾದವರೇ ಮೇಂಟೈನ್ ಮಾಡ್ತಾರೆ, ಅರ್ಧ ಓನರ್ಶಿಪ್ಪು ಟಾಟಾದವ್ರಿಗೆ ಸಿಗುತ್ತೆ. ಸೊ ಕಾದು ನೋಡೋಣ, ಇದು ಇನ್ನೂ ಮಾತುಕತೆ ಸ್ಟೇಜಲ್ಲಿದೆ. ಇದಾಯಿತು ಅಂದರೆ ಮೋಸ್ಟ್ಲಿ ಟಾಟಾ ವಿವೋ ಫೋನ್ ಅಂತ ಬರುತ್ತಾ, ಮೋಸ್ಟ್ಲಿ ಆ ಥರ ಆಗಲ್ಲ. ಒಟ್ಟಿಗೆ ವಿವೋ ಬಿಸ್ನೆಸ್ನ ಅರ್ಧ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ, ಮೆಜಾರಿಟಿ ಸ್ಟೇಕ್ 50%ಗಿಂತ ಜಾಸ್ತಿ ಅಕ್ವೈರ್ ಮಾಡ್ಕೋತಾರಂತೆ. ಬೆಂಕಿ ವಿಷಯ. ಇನ್ನು ಇದಾದ ನಂತರ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, iOS 18ನ ಮುಖಾಂತರ ಐಫೋನ್ಗಳಿಗೆ ಈ ಹೊಸ ಅಪ್ಡೇಟ್ ಬರ್ತಿದೆ. ಏನಪ್ಪ ಅಂದರೆ, ನಿಮ್ಮ ಫೋನ್ ಡೆಡ್ ಆದರೂ ಸಹ, ಬ್ಯಾಟ್ರಿ ಫುಲ್ ಖಾಲಿಯಾಗಿ ಡೆಡ್ ಆದಾಗ ಇಷ್ಟು ದಿನ ಟೈಮ್ ತೋರಿಸ್ತಾ ಇರಲಿಲ್ಲ. ಸೊ ಇನ್ಮೇಲೆ ಟೈಮನ್ನು ತೋರಿಸುತ್ತಂತೆ. ಸೊ ಇದು ತುಂಬ ಯುನೀಕ್ ಫೀಚರು. ಅಟ್ಲೀಸ್ಟ್ ಟೈಮ್ ಆದರೂ ನೋಡ್ಕೊಬೋದು ನಾವು ಐಫೋನಲ್ಲಿ ಬ್ಯಾಟ್ರಿ ಫುಲ್ ಡೆಡ್ ಆಗಿದ್ರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಫೈನಲಿ ಆಪಲ್ನಲ್ಲಿ ಪ್ರೋ ಮೋಡ್ ಕ್ಯಾಮ್ರಾ ಫೀಚರ್ನ ಕೊಡ್ತಾ ಇದ್ದಾರೆ. ಒಂದು ಡೆಡಿಕೇಟೆಡ್ ಅಪ್ಲಿಕೇಶನ್ ಆಲ್ರೆಡಿ ಈ ಒಂದು ಆ್ಯಪ್ ಸ್ಟೋರ್ನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಆಪಲ್ ಅವ್ರದ್ದು ಫೈನಲ್ ಕಟ್ ಕ್ಯಾಮ್ರಾ ಅಂತ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅಂದರೆ, ನೀವು ಆ್ಯಂಡ್ರಾಯ್ಡ್ನಲ್ಲಿ ಯಾವ ರೀತಿ ಪ್ರೋ ಮೋಡ್ನಲ್ಲಿ ಫೋಟೋ ಶೂಟ್ ಮಾಡ್ಬೋದು, ಅದೇ ರೀತಿ ನಿಮಗೆ ಇಷ್ಟ ಬರೋಂಥ ಅಪರ್ಚರು, ಶಟರ್ ಸ್ಪೀಡ್ನಲ್ಲಿ ನೀವು ಫೋಟೋಸನ್ನು ಈವನ್ ಐಫೋನ್ನಲ್ಲೂ ಕೂಡ ಶೂಟ್ ಮಾಡ್ಬೋದು. ಈ ಒಂದು ಫೀಚರ್ ಆ್ಯಂಡ್ರಾಯ್ಡಿಗೆ ಯಾವುದೋ ಕಾಲದಲ್ಲೇ ಬಂದಿತ್ತು. ಸೊ ಇದೀಗ ಆಪಲ್ನವರು ಒಂದು ಡಿಫ್ರೆಂಟ್ ಅಪ್ಲಿಕೇಶನ್ನೇ ಲಾಂಚ್ ಮಾಡಿ ಈ ಒಂದು ಫೀಚರ್ನ ಕೊಡ್ತಾ ಇದ್ದಾರೆ. ಇನ್ನು ಇದಾದ ನಂತರ ಬೆಂಗಳೂರಿನಲ್ಲಿ ಒಂದು ಭಯಾನಕ ಘಟನೆ ನಡೆದ್ಬಿಟ್ಟಿದೆ. ಮೊನ್ನೆ ಯಾರೊಬ್ಬ ವ್ಯಕ್ತಿ ಅಮೆಝಾನಿಂದ ಒಂದು ಎಕ್ಸ್ಬಾಕ್ಸ್ ಕಂಟ್ರೋಲರ್ನ ಆರ್ಡ್ರ್ ಮಾಡಿದ್ದಾನೆ. ಅವನಿಗೆ ಡೆಲಿವರ್ ಆದಾಗ ಅವನು ಓಪನ್ ಮಾಡಿದ್ರೆ ಅದರೊಳಗಡೆ ಒಂದು ಹಾವು, ನಾಗರಾವು. ಯಪ್ಪ ದೇವ್ರೆ, ಅವನ ಪರಿಸ್ಥಿತಿ ನೀವು ಯೋಚನೆ ಮಾಡ್ಕೊಳ್ಳಿ. ನೀವು ಅಮೆಝಾನ್ ಬಾಕ್ಸ್ನ ಓಪನ್ ಮಾಡಿದ್ರೆ ಅದರೊಳಗಿಂದ ಹಾವು ಬರುತ್ತೆ ಅಂದರೆ, ಯಪ್ಪ, ನಾನಂತೂ 1 ಕಿಲೋಮೀಟರ್ ದೂರ ಓಡೋಗಿರ್ತಿದ್ದೆ 100%. ಮೊದಲೇ ನನಗೆ ಹಾವು ಅಂದರೆ ಭಯ. ನನಗೆ ಹುಲಿ ಕಂಡ್ರೂ ಭಯ ಆಗಲ್ಲ, ಚಿರತೆ ಕಂಡ್ರೂ ಭಯ ಆಗಲ್ಲ, ಏನು ಕಂಡ್ರೂ ಭಯ ಆಗಲ್ಲ. ಬಟ್ ಈ ಹಾವು ಕಂಡ್ರೆ ಸಖತ್ ಭಯ. ನನಗೇನಾದರೂ ಆಗಿದ್ದರೆ ಕೇಳಲೇಬೇಡಿ, ಆಯಿತಾ? ಯಪ್ಪ, ಆ ವ್ಯಕ್ತಿ ಪರಿಸ್ಥಿತಿ ಹೆಂಗಿತ್ತು ಅಂತ ದೇವರಾಣೆ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಟಿಕ್ಟಾಕ್ ಅವರು ಇನ್ಸ್ಟಾಗ್ರಾಮ್ ರೀತಿ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಬಂದ್ಬಿಟ್ಟು ವಿ ಅಂತ, ಆಯಿತಾ? ಸೊ ಇನ್ಸ್ಟಾಗ್ರಾಮಿಗೆ ಡೈರೆಕ್ಟ್ ಕಾಂಪಿಟೇಷನ್ ಕೊಡೋದಕ್ಕೆ ಇದನ್ನು ತೊಗೊಂಬಂದಿದ್ದಾರೆ. ಬಟ್ ಸಕ್ಸಸ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ, ಏನಕ್ಕೆ ಆಲ್ರೆಡಿ ಇನ್ಸ್ಟಾಗ್ರಾಮ್ ತುಂಬ ದೊಡ್ಡದಾಗಿ ಬೆಳ್ಕೊಂಬಿಟ್ಟಿದೆ. ಸೊ ನೋಡೋಕ್ಕೆ ಹೋದರೆ ಇನ್ಸ್ಟಾಗ್ರಾಮಿಗೆ ಟಿಕ್ಟಾಕ್ ಅವ್ರು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ, ಟಿಕ್ಟಾಕ್ ಅವ್ರು ಇನ್ಸ್ಟಾಗ್ರಾಮಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಸೊ ಯಾರು ವಿನ್ ಆಗ್ತಾರೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಅಂತೂ ಸ್ಕೋರ್ ಲೀಕ್ ಆಗಿದೆ. ಲಿಟ್ರಲಿ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 8 Gen 4 31 ಲಕ್ಷ ಅಂಥದ್ದು ಬೆಂಚ್ ಮಾರ್ಕ್ ಸ್ಕೋರ್ ಕೊಡುತ್ತಂತೆ. 31 ಲಕ್ಷ. ಈ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಒಂದು 20 ಲಕ್ಷ 21 ಲಕ್ಷ ರೇಟಿಂಗ್ ಕೊಡುತ್ತೆ. ಈ 8 Gen 4 31 ಲಕ್ಷ ಅಂದರೆ ಎಷ್ಟು ಪವರ್ಫುಲ್ ಆಗಿದೆ ನೀವೇ ನೋಡ್ಕೊಳ್ಳಿ, ಆಯಿತಾ? ಕ್ರೇಜಿ. GPU ಪರ್ಫಾರ್ಮೆನ್ಸನ್ನು ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ ಈ ಸಲ. ಸೊ ಕಾದು ನೋಡೋಣ ಹೆಂಗಿರುತ್ತೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಗೊತ್ತಿಲ್ಲ ಯಾವ ಫೋನ್ ಜೊತೆಗೆ ಇದು ಫಸ್ಟ್ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ನವರು ಒಂದು ಹೊಸ ಫೀಚರ್ನ ಪಿಕ್ಸೆಲ್ ಫೋನ್ಗಳಿಗೆ ಆ್ಯಡ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಅಂದರೆ, ಇದೊಂದು ಪ್ರೀ ಎಮರ್ಜೆನ್ಸಿ ನೋಟಿಫಿಕೇಷನ್ ಕಳಿಸುವಂಥ ಫೀಚರ್. ನಿಮ್ಮ ಫೋನ್ ಏನಾದರೂ ಓವರ್ ಹೀಟ್ ಆಯಿತು ಅಂತ ಅಂದರೆ, 49 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ನಿಮ್ಮ ಫೋನ್ ಹೀಟ್ ಆಯಿತು ಅಂತ ಅಂದರೆ, ನಿಮಗೊಂದು ಪ್ರೀ ಎಮರ್ಜೆನ್ಸಿ ನೋಟಿಫಿಕೇಷನ್ ಕಳಿಸುತ್ತೆ. ಸ್ವಲ್ಪ ಜಾಸ್ತಿ ಓವರ್ ಹೀಟ್ ಆಗ್ತಾಯಿದೆ, ಸೊ ಕಂಟ್ರೋಲ್ ಮಾಡ್ಕೊಳ್ಳಿ, ಸ್ವಲ್ಪ ಕಂಟ್ರೋಲ್ ಅಂತ. ನೀವೇನಾದರೂ ಬಿಸಿಲಲ್ಲಿ ಇಟ್ಕೊಂಡು ಫೋನ್ ಯೂಸ್ ಮಾಡ್ತಾಯಿದ್ರೆ, ಕ್ಯಾಮ್ರಾ ಜಾಸ್ತಿ ಹೊತ್ತಿಂದ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ರೆ, ಚಾರ್ಜ್ ಹಾಕ್ಕೊಂಡು ಗೇಮ್ ಮಾಡ್ತಾಯಿದ್ರೆ, ಆ ಟೈಮಲ್ಲಿ ಈ ರೀತಿ ನೋಟಿಫಿಕೇಷನ್ ಬರ್ಬೋದು. ಸೊ ಈ ಒಂದು ಫೀಚರ್ನ ಪಿಕ್ಸೆಲ್ ಫೋನ್ಗಳಿಗೆ ತೊಗೊಂಬರ್ತಾ ಇದ್ದಾರೆ. ಸೊ ಇದು ಪಿಕ್ಸೆಲ್ ಫೋನಿಗೆ ಬಂತು ಅಂದರೆ ನೆಕ್ಸ್ಟ್ ಎಲ್ಲ ಬೇರೆ ಫೋನ್ಗಳಿಗೂ ಸಹ ಬರೋ ಸಾಧ್ಯತೆ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, OnePlus ಅವರು Nord C4 Lite ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ.
ಜೂನ್ 24ನೇ ತಾರೀಕು ನಮ್ಮ ದೇಶದಲ್ಲಿ ಲಾಂಚ್ ಆಗ್ತದೆ. ಮೋಸ್ಟ್ಲಿ ಒಂದು 18,000 ರೇಂಜಲ್ಲಿ ಇದು ಲಾಂಚ್ ಆಗ್ಬೋದು ಅಂತ ಕಾಣುತ್ತೆ. ಕಾದು ನೋಡೋಣ. ಕನ್ಫರ್ಮ್ ಆಗಿದೆ, ನಾನು ಅನ್ಬಾಕ್ಸ್ ಕೂಡ ಮಾಡ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿನವರು 14C 5G ಅಂತ ಒಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಕೆಲವೇ ದಿನಗಳಲ್ಲಿ ಲಾಂಚ್ ಆಗ್ಬೋದು. ಇದು ಒಂದು 10,000 ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ ಕಾಣುತ್ತೆ. ಇದು ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ 5G ಫೋನ್ ಆದರೂ ಆಗ್ಬೋದು. ಏನಕ್ಕೆ ಅಂದರೆ ಇತ್ತೀಚೆಗೆ ರೆಡ್ಮಿನವರು ಕಾಂಪಿಟೇಟಿವ್ ಪ್ರೈಸ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಐ ಹೋಪ್ ಇದಕ್ಕೂ ಕೂಡ ಅವ್ರು ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಜೊತೆಗೆ ವಿವೋದವರು T3 ಲೈಟ್ 5G ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಮೋಸ್ಟ್ ಅಫೋರ್ಡಬಲ್ ಡ್ಯುಯಲ್ 5G ಸ್ಮಾರ್ಟ್ಫೋನ್ ಅಂತ. ಅಂದರೆ ಎರಡು ಕೂಡ ಸೈಮಲ್ಟೇನಿಯಸ್ ಆಗಿ 5G ವರ್ಕ್ ಆಗುವಂಥ ಮೋಸ್ಟ್ ಅಫೋರ್ಡಬಲ್ ಫೋನ್ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಒಂದು 10,000 ರೇಂಜಲ್ಲಿ ಬರ್ಬೋದು ಅಂತ ಕಾಣುತ್ತೆ. ನೋಡೋಣ ಒಟ್ಟಿಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋದು X200 Pro ಸ್ಮಾರ್ಟ್ಫೋನ್ ಇನ್ನೂ ಲಾಂಚ್ ಆಗಿಲ್ಲ. ಸೊ ನೆಕ್ಸ್ಟ್ ಬರುವಂಥ ಫೋನು ಫ್ಲ್ಯಾಗ್ಶಿಪ್ ಲೆವೆಲ್ ಫೋನು. ಇದರಲ್ಲಿ ಡೈಮೆನ್ಸಿಟಿ 9400 ಪ್ರೋಸೆಸರ್ ಇರುತ್ತಂತೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಇದು. ಸೊ ಇದರಲ್ಲಿ ಈ ಪ್ರೋಸೆಸರ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಆಬ್ವಿಯಸ್ಲಿ ಕ್ಯಾಮ್ರಾ ಎಲ್ಲ ಚೆನ್ನಾಗಿ ಕೊಟ್ಟಿರ್ತಾನೆ ವಿವೋ ಫೋನ್ ಆಗಿರೋದ್ರಿಂದ. ನೋಡೋಣ ಒಟ್ಟಿಗೆ. ಪ್ರೋಸೆಸರ್ ಕನ್ಫರ್ಮ್ ಆಗಿದೆ. ಡೈಮೆನ್ಸಿಟಿ 9400, ಕ್ರೇಜಿ ಪವರ್ಫುಲ್ ಪ್ರೋಸೆಸರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ S24 ಅಲ್ಟ್ರಾ ಅದು ಹೊಸ ಕಲರ್ ವೇರಿಯಂಟ್ ಲಾಂಚ್ ಮಾಡಿದ್ದಾರೆ. ಟೈಟೇನಿಯಮ್ ಯೆಲ್ಲೋ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಪರ್ಚೇಸ್ ಮಾಡಬೇಕು ಅನ್ನೋರು ಈ ಹೊಸ ಕಲರ್ ನೋಡ್ಕೊಂಡು ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ನಂತರ OnePlus ಅವರು ಒಂದು ಹೊಸ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ, Ace 3 Pro ಅಂತ. ಸೊ ಇದು ಜೂನ್ 27ನೇ ತಾರೀಕು ಈ ತಿಂಗಳೇ ಲಾಂಚ್ ಆಗ್ತಾ ಇದೆ. ಜೊತೆಗೆ OnePlus Pad Pro ಅಂತ ಕೂಡ ಏನೋ ಲಾಂಚ್ ಆಗುತ್ತಂತೆ. ವಾಚ್ 2 ಕೂಡ ಬರುತ್ತಂತೆ, ಬಡ್ಸ್ 3 ಕೂಡ ಬರುತ್ತಂತೆ. ಈ ಎಲ್ಲ ಫೋನ್ಗಳು ಬರ್ತಾ ಇದ್ದಾವೆ. ನೋಡೋಣ. ಮೋಸ್ಟ್ಲಿ Ace 3 ಬೇರೆ ಹೆಸರಲ್ಲಿ ಲಾಂಚ್ ಆಗ್ಬೋದು. ಏನಾದರೂ 13R ಅಂತ, ಏನಾದರೂ 13D 13R ಅಂತ, ಅಥವಾ Ace 3 ಅಂತ ಲಾಂಚ್ ಆಗುತ್ತಾ ಗೊತ್ತಿಲ್ಲ, ಆಯಿತಾ. ಮೋಸ್ಟ್ ಇದಕ್ಕಿಂತ ಮುಂಚೆ Ace ಹೆಸರಲ್ಲಿ ಮಾಡಿಲ್ಲ ನಮ್ಮ ದೇಶದಲ್ಲಿ ಲಾಂಚನ್ನು. ಈ ಕಾರಣದಿಂದ ಬೇರೆ ಹೆಸರಲ್ಲಾದರೂ ಆಗಬಹುದು ಅಂತ ಅನಿಸುತ್ತೆ. ನೋಡೋಣ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಮತ್ತು Z Flip 6 ಫೈನಲಿ ಲಾಂಚ್ ಕನ್ಫರ್ಮ್ ಆಗಿದೆ. ಸೊ ಜುಲೈ 10ನೇ ತಾರೀಕಿದು ಗ್ಲೋಬಲಾಗಿ ಲಾಂಚ್ ಆಗ್ತಾ ಇದೆ. ನೋಡೋಣ. ಅವರು ನನಗೆ ಮೋಸ್ಟ್ಲಿ ಕಳಿಸಬಹುದು. ಕಳಿಸಿದರೆ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ಜನ್ರೇಷನಿಂದು ಫೋಲ್ಡ್ ಫ್ಲಿಪ್ಪು ಯಾವ ರೀತಿ ಇದೆ, ಎಷ್ಟು ಅಡ್ವಾನ್ಸ್ ಆಗಿದೆ ತಿಳ್ಕೊಳ್ಳೋಣ, ಆಯಿತಾ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.